ವಿಜಯನಗರ ಜಿಲ್ಲೆಯ ಹೊಸಪೇಟೆ ವಿಶ್ವವಿಖ್ಯಾತ ಹಂಪಿ ಸೇರಿ ಹಲವು ಪ್ರವಾಸಿ ತಾಣಗಳಿಗೆ ಹೆಸರುವಾಸಿ. ಅದೇ ರೀತಿ ಇಲ್ಲಿನ ಐತಿಹಾಸಿಕ ಜೋಳದ ರಾಶಿ ಗಡ್ಡವನ್ನ ಪ್ರವಾಸೋದ್ಯಮ ತಾಣವನ್ನಾಗಿ ಯೋಜನೆ ರೂಪಿಸಲಾಗಿತ್ತು. ಆದರೆ ಈ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದು ಕೋಟಿ ಕೋಟಿ ಅನುದಾನ ನೀರಿನಲ್ಲಿ ಹೋಮ ಮಾಡಿದಂಗಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಜೋಳದ ರಸ ಗುಡ್ಡದ ಮೇಲೆ ಇವತ್ತು 20 ಕೋಟಿ ರೂಪಾಯಿ ಅನುದಾನ ಎಲ್ಲವೂ ಕೂಡ ಮುಗಿದು ಕೊನೆ ಹಂತದಲ್ಲಿ ಇದು ಹುಡುಕರ ಅಡ್ಡೆ ಆಗಿದೆ. ಬಂದು ಹೋಗ್ತಕ್ಕಂಥ ಪ್ರವಾಸಿಗರಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಮುಂದಾಗಬೇಕಂತ ಒತ್ತಾಯ ಮಾಡ್ತಾರೆ. ಹಳ್ಳ ಹಿಡಿದಿರುವಂತದ್ದು ವಿಜಯನಗರ ಜಿಲ್ಲೆಯ ಪ್ರವಾಸೋದ್ಯಮ. ಹೊಸಪೇಟೆ ಬಳಿಯ ಜೋಳದ ರಾಶಿ ಗುಡ್ಡದ ಅಭಿವೃದ್ಧಿ ಮರೀಚಿಕೆ ಆಗಿದೆ. ಹೊಸಪೇಟೆ ಪಟ್ಟಣ, ಹಂಪಿ, ಅಂಜನಾದ್ರಿ, ತುಂಗಭದ್ರಾ ಜಲಾಶಯವನ್ನ ವೀಕ್ಷಣೆ ಮಾಡಲಿಕ್ಕೆ ರೂಪಿಸಲಾಗಿದ್ದಂತ ಯೋಜನೆ ಹಳ್ಳ ಹಿಡಿತಾ ಇದೆ. ವಿಜಯನಗರ ಪ್ರವಾಸೋದ್ಯಮಕ್ಕೆ ಆಘಾತ. ಜೋಳದ ರಾಶಿ ಗುಡ್ಡದ ಅಭಿವೃದ್ಧಿ ಮರೀಚಿಕೆ. ವಿಜಯನಗರ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆಯ ಮೊದಲ ಯೋಜನೆಯೇ ಹಳ್ಳ ಹಿಡಿದಿದೆ. ಹೊಸಪೇಟೆಯ ಐತಿಹಾಸಿಕ ಪ್ರವಾಸಿ ತಾಣ ಜೋಳದ ರಾಶಿ ಗುಡ್ಡದ ಮೇಲಿನ ಪ್ರವಾಸಿ ತಾಣ ಅಭಿವೃದ್ಧಿಗೆ 20 ಕೋಟಿಗೂ ಹೆಚ್ಚು ವೆಚ್ಚ ಮಾಡಿದ್ದು ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಜೋಳದ ರಾಶಿ ಗುಡ್ಡದಿಂದ ಹೊಸಪೇಟೆ ಪಟ್ಟಣ, ಹಂಪಿ, ಅಂಜನಾದ್ರಿ, ತುಂಗಭದ್ರಾ ಜಲಾಶಯ ವೀಕ್ಷಣೆ ಮಾಡಲು ಯೋಜನೆ ರೂಪಿಸಲಾಗಿತ್ತು. ಆನಂದ್ ಸಿಂಗ್ ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಯೋಜನೆ ಕೈಗೆತ್ತಿಕೊಳ್ಳಲಾಗಿತ್ತು. ಆದರೆ ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿ ಮುಗಿದಿರಲಿಲ್ಲ. ಜೋಳದ ರಾಶಿ ಗುಡ್ಡದ ಧ್ಯಾನ ಮಂದಿರದ ಬಾಗಿಲು, ಕಿಟಕಿ, ಗಾಜುಗಳನ್ನು ಕಿಡಿಗೇಡಿಗಳು ಧ್ವಂಸ ಮಾಡಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಇವತ್ತು 20 ಕೋಟಿ ರೂಪಾಯಿ ಅನುದಾನ ಎಲ್ಲವೂ ಕೂಡ ಮುಗಿದು ಕೊನೆ ಹಂತದಲ್ಲಿ ಇದು ಇವತ್ತು ಹುಡುಕರ ಅಡ್ಡೆ ಆಗಿದೆ. ಅನೈತಿಕ ಚಟುವಟಿಕೆ ನಡೆಯುವಂತಹ ಪ್ರವಾಸ ಆಗಿದೆ. ಇದರಲ್ಲಿ ದಯವಿಟ್ಟು ಜಿಲ್ಲಾಡಳಿತ ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ನಿಮ್ಮ ರಾಜಕೀಯ ತೆವಲುಗಳು ಏನೇ ಇರಲಿ ಅದು ಬದಿಗಿಡ್ರಿ. ನೀವು ವಿಜಯನಗರ ಜಿಲ್ಲೆ ಅಭಿವೃದ್ಧಿಗೆ ಪಣ ತೊಡರಲಿ ಅಂತಂದು ಕೇಳ್ಕೊಳ್ತೀವಿ. ಇಲ್ಲಿ ಸೆಕ್ಯೂರಿಟಿ ಬೇಕಾಗಿದೆ. ಜಿಲ್ಲಾಡಳಿತ ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕಂತಂದು ಈ ಮೂಲಕ ಕೇಳ್ಕೊಳ್ತೀವಿ. ಇನ್ನು ಅರೆಬರೆ ಕಾಮಗಾರಿ ಮಾಡಲಾಗಿದ್ದು ಪೂರ್ಣ ಪ್ರಮಾಣದ ಅನುದಾನ ಕೂಡ ಬಳಕೆಯಾಗಿಲ್ಲ. ಐತಿಹಾಸಿಕ ಪ್ರವಾಸಿ ತಾಣಗಳ ರಕ್ಷಣೆಗಾಗಿ ಭದ್ರತಾ ಸಿಬ್ಬಂದಿ ಕೂಡ ಇಲ್ಲವಾಗಿದ್ದು ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಹಂಪಿ ಸೇರಿ ಹಲವು ಪ್ರವಾಸಿ ತಾಣಗಳಿಗೆ ಬರುವ ಪ್ರವಾಸಿಗರು ಜೋಳದ ರಾಶಿ ಗುಡ್ಡ ಕೂಡ ವೀಕ್ಷಣೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಅಭಿವೃದ್ಧಿಪಡಿಸುವ ಉದ್ದೇಶವಾಗಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದಿದೆ. ಹೊಸಪೇಟೆಯಲ್ಲಿ ಪ್ರಮುಖ ಕೇಂದ್ರ ಭಾಗವಾಗಿರ್ತಕ್ಕಂಥ ಜೋಳದ ರಾಶಿ ಗುಡ್ಡ ಹೊಸಪೇಟೆಗೆ ಒಂದು ಕಿರಿಟಿದೆ ಸರ್. ಹೊಸಪೇಟೆಯಲ್ಲಿ ಒಂದು ಅನುದಾನ ತಂದು ಅದೇನಾದ್ರು ಒಂದು ಉನ್ನತೀಕರಿಸಿ ಒಂದು ಪ್ರವಾಸೋದ್ಯಮ ರೀತಿಯಲ್ಲಿ ಏನಾದ್ರೂ ಒಂದಿಷ್ಟು ಜನರಿಗೆ ಒಂದು ಕೊಡುಗೆಯನ್ನು ಕೊಡಬೇಕಂತ ನಿರೀಕ್ಷಿತ. ಅಲ್ಲಿ ಚಟುವಟಿಕೆಗಳಂದ್ರೆ ಒಂಥರ ಅಸಂಬದ್ಧವಾದ ಅನೈತಿಕ ಚಟುವಟಿಕೆ ನಡೀತಕ್ಕಂಥ ಒಂದು ಕೇಂದ್ರ ಆಗಿದೆ. ವಿಜಯನಗರ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಒಂದು ಐತಿಹಾಸಿಕ ಪ್ರದೇಶ ಅಂತಂದ್ರೆ ಜೋಳದ ರಾಶಿ ಗುಡ್ಡ. ಇವತ್ತು ಅಲ್ಲಿ ಕಿಡಿಗೇಡಿಗಳು ಅಲ್ಲಿ ಅನೈತಿಕ ಚಟುವಟಿಕೆಗಳು ಮಾಡ್ತಕ್ಕಂಥದ್ದು, ಅಲ್ಲಿ ಇರ್ತಕ್ಕಂಥ ಪೀಠೋಪಕರಣಗಳನ್ನ, ಕಿಟಕಿಗಳನ್ನ ಧ್ವಂಸ ಮಾಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ವಿ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲಾಡಳಿತ ಆ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಅಥವಾ DMF ಫಂಡ್ಲಿಂದ ನಮ್ಗೆ ಅಲ್ಲಿ ವಿವೇಕಾನಂದ ಸ್ಟ್ಯಾಚ್ಯೂ ಮಾಡಬೇಕು, ಅಲ್ಲೊಂದು ಲೈಬ್ರರಿಯನ್ನ ಮಾಡಬೇಕು, ಮತ್ತೆ ಅಲ್ಲಿ ಬಂದು ಹೋಗ್ತಕ್ಕಂಥ ಪ್ರವಾಸಿಗರಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಮುಂದಾಗಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಪ್ರವಾಸೋದ್ಯಮ ಇಲಾಖೆ ಸಂಪೂರ್ಣ ನಿರ್ಲಕ್ಷ್ಯದಿಂದ ಐತಿಹಾಸಿಕ ಜೋಳದ ರಾಶಿ ಗುಡ್ಡದ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಬೇಕು ಎಂಬುದು ಸ್ಥಳೀಯರ ಆಗ್ರಹ. ಬಸವರಾಜ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ.